ಮೈಸೂರು ಲೋಕಸಭಾ ಟಿಕೆಟ್ ವಿಚಾರ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. 2 ಬಾರಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಎಂಬ ಚರ್ಚೆಗಳು ಕೂಡ ಆರಂಭ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕಿಂತ ಜೊತೆಗೆ ಸಂಸದರಾದ ಪ್ರತಾಪ್ ಸಿಂಹ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರೆ ರಿಪೋರ್ಟ್ ಕಾರ್ಡ್ ಕೂಡ ಹಂಚ್ಕೊಂಡು ಬರ್ತಾ ಇದ್ದೀರಾ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಸರ್. ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟನ್ನು ಕೊಡಬೇಕೋ ಕೊಡಬಾರ್ದು ಅನ್ನೋದಕ್ಕೆ ಮಾನದಂಡ ಏನು? ಅವನು ಕೆಲಸ ಮಾಡಿದನೋ ಇಲ್ವಾ? ಜನ ಅವ್ರ ಜೊತೆ ಇದಾರ ಇಲ್ವಾ? ಜನ ಮತ್ತೊಂದು ಸರಿ ಗೆಲ್ಲಿಸ್ತಾರೋ ಇಲ್ವಾ? ಮೈಸೂರು ಮತ್ತು ಕೊಡಗಿನಲ್ಲಿ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನೇ ಹುಡುಕೋದಕ್ಕೆ ಹೆಣಗಾಡ್ತಾ ಇರಬೇಕಾದ್ರೆ ಇವತ್ತರೆಗೂ ಅವ್ರ ಕೈಲಿ ಟಿಕೆಟನ್ನೇ ಘೋಷಣೆ ಮಾಡೋಕ್ಕಾಗಿಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ 135+1 136 ಸೀಟನ್ನ ಅಸೆಂಬ್ಲಿನಲ್ಲಿ 7-8 ತಿಂಗಳಿಂದ ಗೆದ್ದಿದ್ದಾರೆ. ಅವ್ರ ಕೈಲಿ ಒಬ್ಬ ಕ್ಯಾಂಡಿಡೇಟನ್ನು ಹುಡುಕೋಕ್ಕಾಗ್ತಿಲ್ಲ ಅಂತಂದರೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಎಷ್ಟು ಪ್ರಾಜೆಕ್ಟ್ಸ್ಗಳನ್ನ ತಂದಿದ್ದಾನೆ ಅಂತ ಜನಕ್ಕೂ ಕೂಡ ಗೊತ್ತು. ಕಾಂಗ್ರೆಸ್ಸಿಗೂ ಅರಿವಾಗಿದೆ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಆಗಲ್ಲ ಅಂತೇಳಿ ಹೇಳಿ ಅಳುಕಿನಲ್ಲಿರುವಂತಹ ಕ್ಯಾಂಡಿಡೇಟನ್ನು ಹುಡುಕೋಕ್ಕೆ ಹೆಣಗಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗೆ ನನಗೆ ಟಿಕೆಟ್ ತಪ್ಪಿಸಿ ಹೆಲ್ಪ್ ಮಾಡೋದಕ್ಕೆ BJP ಅವರು ಯಾಕೆ ಬರ್ತಾರೆ? ನನಗಂತೂ ಖಂಡಿತ ಹಂಗೆ ಅನ್ನಿಸಲ್ಲ. ಕಾಂಗ್ರೆಸ್ಸಿಗೆ ಹೆಲ್ಪ್ ಮಾಡೋಕ್ಕೆ BJP ಅವರು ಯಾಕೆ ಪ್ರಯತ್ನ ಮಾಡ್ತಾರೆ? ಸಿದ್ದರಾಮಯ್ಯನವ್ರ ಚೇರ್ ಉಳಿಸೋದಕ್ಕೆ BJP ಅವರು ಯಾಕೆ ಸಹಕಾರ ಮಾಡುವಂಥ ಅಗತ್ಯ ಏನಿದೆ? ಹಾಗಾಗಿ ನನಗೆ ಖಂಡಿತ ವಿಶ್ವಾಸ ಇದೆ. ಮಾಡಿದ್ದನ್ನೆಲ್ಲ ನೋಡಿರುವಂಥ ಜನ ಇದ್ದಾರೆ, ಕಾಯಕಗಳು ಚಾಮುಂಡೇಶ್ವರಿ ಇದ್ದಾಳೆ, ಕೇಂದ್ರದ ನಾಯಕತ್ವ ಇದೆ, ಕೈ ಹಿಡಿದು ಬೆಳೆಸುವಂಥ ಕಾರ್ಯಕರ್ತರಿದ್ದಾರೆ. ನಿಶ್ಚಿತವಾಗಿಯೂ ಕೂಡ ಅವ್ರು ಯಾರೂ ನನ್ನನ್ನು ಕೈ ಬಿಡಲ್ಲ. ಸೊ ಪಕ್ಷದ ನಾಯಕರುಗಳು ನಿಮ್ಮ ಪರವಾಗಿ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. 10 ವರ್ಷಗಳ ಕಾರ್ಯಕರ್ತರ ಪರವಾಗಿದ್ದರೂ ಕೂಡ ಎಲ್ಲೋ ಲೀಡರ್ಗಳ ಮಟ್ಟದಲ್ಲಿ ನೀವು ಸರಿಯಾಗಿ ಹೊಂದಾಣಿಕೆ ಇಲ್ಲ ಅನ್ನೋ ಮಾತುಗಳು ಸರ್. ನಾನು ಬಂದಿರೋದು ಓಟ್ ಹಾಕೋ ಮತದಾರನ ಮೆಚ್ಚಿಸೋದಕ್ಕೆ, ಅವನು ಕೆಲಸ ಮಾಡೋಕ್ಕೆ, ಎಲ್ಲೋ ಯಾರ್ದೋ ಮನೆ ಹತ್ರ ಗಿರ್ಕಿ ಹೊಡೆಯೋಕ್ಕೆ ಬಂದಿಲ್ಲ ನಾನು. ಹಾಗಾಗಿ ನನ್ನ ಕ್ಷೇತ್ರದ ಜನರ ಮನೆ ಸುತ್ತಿದ್ದೀನಿ, ಊರು ಸುತ್ತಿದ್ದೀನಿ, ಅವ್ರ ಕೆಲಸ ಮಾಡಿದ್ದೀನಿ. ನನಗೆ ಖಚಿತವಾದ ವಿಶ್ವಾಸ ಇದೆ, ನನಗೆ ಪಕ್ಷ ನನ್ನನ್ನು ಕೈ ಹಿಡಿಯುತ್ತೆ. ಅಂದರೆ ವಿಶ್ವಾಸ ಇದೆ ಟಿಕೆಟ್ ಸಿಗುತ್ತಲ್ಲ ಸರ್? ಖಂಡಿತ ವಿಶ್ವಾಸ ಇದೆ ನನಗೆ. ಆ ತಾಯಿ ಚಾಮುಂಡಿ ಯಾವತ್ತೂ ಅವಳು ಏರಿರುವ ವಾಹನ ಸಿಂಹವನ್ನು ಕೈ ಬಿಡಲ್ಲ. ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಮಿಸ್ ಆಗೋದಿಲ್ಲ, ನನಗೆ ಈ ಬಾರಿ ಟಿಕೆಟ್ ಸಿಗುತ್ತೆ, ಚಾಮುಂಡಿ ತಾಯಿಯ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.